सऊदी अरब में मुफरी हाट के पास मक्का से मदीना जा रहे उम्रा यात्रियों को ले जा रही एक बस की डीजल टैंकर से टक्कर हो गई, जिसमें कम से कम 45 भारतीय यात्रियों की मौत हो गई है। इस हादसे में कर्नाटक की हुबली के रहने वाले एक आदमी की भी मौत हो गई। इस हादसे के बाद एमएलए प्रसाद अबैया गणेश पेट ने मृतक के परिजनों से हिम्मत दी, जिसके बाद उन्होंने कहा कि मरने वाला भारतीय मेरे चुनाव क्षेत्र का है। जैसे ही मुझे इस मामले के बारे में पता चला, मैंने डिस्ट्रिक्ट कलेक्टर और दिल्ली में डिजास्टर मैनेजमेंट कमिश्नर से भी बात की है। ಸೌದಿಯಲ್ಲಿ ನಡೆದಂಥ ಒಂದು ದುರ್ಘಟನೆಯಲ್ಲಿ ಇವತ್ತು ಅಲ್ಲೇನೋ ಸುಮಾರು ಏನಾಗಿದ್ದಾರೆ 42 ಜನ ಏನು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ನನ್ನ ಕ್ಷೇತ್ರದ ಶಿರಟ್ಟಿ ಅನ್ನುವಂಥವ್ರು, ಅಬ್ದುಲ್ ಗಣಿ ಶಿರಟ್ಟಿ ಅನ್ನುವಂಥವ್ರು, ಅವರ ಒಂದು ಡೆತ್ ಕೂಡ ಆಗಿದೆ. ಈಗಾಗಲೇ ನನಗೆ ಮೆಸೇಜ್ ಬಂದ ತಕ್ಷಣ ಇಮಿಡಿಯೇಟಾಗಿ ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ಮಾತಾಡಿ ಇಮಿಡಿಯೇಟಾಗಿ ಅಲ್ಲಿನ ಒಂದೆಲ್ಲನೂ ಕೂಡ ಏನೇನಾಗಿದೆ ಅನ್ನೋಂಥದ್ದು ಮಾಹಿತಿ ತರಿಸ್ಕೊಳ್ಬೇಕು ಅನ್ನೋಂಥದ್ದು ಕೂಡ ಹೇಳಿದ್ದೀನಿ. ಜೊತೆಗೆ ನಾನು ಡಿಸಾಸ್ಟರ್ಸ್ ಕಮಿಷನರ್ ಆ್ಯಂಡ್ ಸೆಕ್ರೆಟ್ರಿ ಅವ್ರ ಜೊತೆ ಕೂಡ ನಾನು ಮಾತಾಡಿದ್ದೀನಿ. ಅವರು ಡಿಸಾಸ್ಟರ್ ಕಮಿಷನರ್ ಬಂದು ಡೆಲ್ಲಿಯಲ್ಲಿದ್ದು ಅವರಿಗಾಗಲೇ ಅವ್ರ ಕಮಿಷನರ್ಗೂ ಕೂಡ ಮಾತಾಡಿದ್ದಾರೆ. ಆ ಕಮಿಷನರ್ ಕೂಡ ಅವರು ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ಅವ್ರಿಗೆ ಎಲ್ಲ ಅಲ್ಲಿಂದ ಒಂದು ಎಲ್ಲ ಪತ್ತೆ ಹಚ್ತಾ ಇದ್ದಾರಂತೆ. ಯಾವ್ಯಾವುದು ಬರ್ನ್ ಆಗಿರೋದ್ರಿಂದ ಅದನ್ನು ಸರಿಯಾಗಿ ಪತ್ತೆ ಹಚ್ಚಲಿಕ್ಕೆ ಇನ್ನೂ ಆಗಿಲ್ಲ. ಅದನ್ನು ಆದ ತಕ್ಷಣ ಇಮಿಡಿಯೇಟಾಗಿ ನಾವು ಅಲ್ಲಿ ಎಲ್ಲ ಡೀಟೇಲ್ಸ್ ತೊಗೊಂಡು ಇಮಿಡಿಯೇಟಾಗಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಅವರು ಮನೆಯವರ ಇದೆ ಅಂತಂದರೆ ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಹೋಗಲಿಕ್ಕೆ ಮನೆಯವ್ರಿಗೆ ಅವಕಾಶ ಕೊಡಬೇಕು. ಅದನ್ನೆಲ್ಲ ಅಲ್ಲ, ಅದನ್ನೀಗ ನಾನು ಕೇಳ್ಕೊತೀನಿ. ಮನೆಯವ್ರ ಜೊತೆ ಇಲ್ಲಿ ಹಿರಿಯರ ಜೊತೆ ಸಮಾಜದ ಮುಖಂಡರ ಜೊತೆ ಚರ್ಚೆ ಮಾಡಿ ಅದಕ್ಕೇನು ಬೇಕೋ ಅದ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ. ಅದರದ್ದೇನು ಏನೇನಿದೆ ಅದನ್ನೆಲ್ಲ ಕೂಡ ಈಗಾಗಲೇ ನಾನು ಡಿಸಾಸ್ಟರ್ಸ್ ಅವರು ಕಮಿಷನರ್ಗೆ ಸೆಕ್ರೆಟ್ರಿಗೆ ಅವ್ರಿಗೆಲ್ಲ ಇದು ನನ್ನ ಕ್ಷೇತ್ರದ ಒಬ್ಬರು ಇದಾಗಿರೋದ್ರಿಂದ ಇಮಿಡಿಯೇಟಾಗಿ ಅವ್ರಿಗೆ ಬೇಕಾದಂಥ ಅರೇಂಜ್ಮೆಂಟ್ ಮಾಡಿ ಅದನ್ನ ಬಾಡಿ ತರುವಂಥ ಕೆಲಸ ಕೂಡ ಆಗಬೇಕನ್ನೋಂಥದ್ದು ಎಲ್ಲ ಕೂಡ ಅಲ್ಲೇ ಅಂತಿಮ ಸಂಸ್ಕಾರ ಮಾಡ್ತೀವಿ. ಮನೆಯವ್ರನ್ನ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು, ಫ್ಲೈಟ್ ವ್ಯವಸ್ಥೆ ಮಾಡಿಸ್ಬೇಕು. ಅಲ್ಲ, ಅವ್ರು ಹೋಗ್ತಾರಂತಂದ್ರೆ ನಾನೇ ಅರೇಂಜ್ ಮಾಡ್ತೀನಿ, ಅದೇನು ತೊಂದರೆ ಇಲ್ಲ. ಅದಕ್ಕೆಲ್ಲ ಅವ್ರಿಗೇನು ಇದಕ್ಕೆ ಹೋಗಬೇಕು, ಫ್ಲೈಟಿಗೆ ಹೋಗಬೇಕು, ಅವ್ರ ಫ್ಯಾಮಿಲಿ ಯಾರ್ಯಾರು ಹೋಗ್ತಾರೆ ಅದನ್ನೆಲ್ಲ ಅರೇಂಜ್ಮೆಂಟ್ ನಾನೇ ಮಾಡಿಕೊಡ್ತೀನಿ. ಅದರಲ್ಲಿ ಏನು ತೊಂದರೆ ಇಲ್ಲ. ಅವ್ರೇನು ಅವ್ರ ಜೊತೆ ನಾನು ಚರ್ಚೆ ಮಾಡ್ಬೇಕು. ನಾನು ಇದೀಗ ತಾನೇ ಬಂದಿದ್ದೀನಿ. ಅವರು ಭಾಳ ದುಃಖದಲ್ಲಿದ್ದಾರೆ. ಎಲ್ಲವನ್ನು ಕೂಡ ವಿಚಾರ ಮಾಡ್ಲಿಕ್ಕೆ ಆಗಿಲ್ಲ. ಅವ್ರನ್ನೇನು ಯಾವ ಥರ ಅಂತಿಮ ಸಂಸ್ಕಾರ ಅಲ್ಲೇ ಆದರೆ ಮತ್ತು ಹೆಂಗೆ ಅವರು ಏನು ಮಾಡ್ತಾರೆ, ಅಲ್ಲೇ ಹೋಗ್ತಾರೆ ಅಂತಂದ್ರೆ ಎಷ್ಟು ಜನ ಹೋಗ್ತಾರೆ, ಏನು ಯಾರ್ಯಾರು ಹೋಗ್ತಾರೆ ಎಲ್ಲರಿಗೂ ಕೂಡ ಅರೇಂಜ್ಮೆಂಟು ಮಾಡಿಕೊಡ್ತೀನಿ. ಈಗ ನಾನು ಜಸ್ಟ್ ನಮ್ಮ ಹಿಂದೆ ಆಗಲೇ ನಾನು ಆದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ಇವರು ಮೋನಿಶ್ ಮುದ್ಗಲ್ ಅವ್ರ ಜೊತೆಗೆ ಆಗಲೇ ಮಾತಾಡಿದ್ದೀನಿ. ಅವರು ಡೆಲ್ಲಿಯವರು ಇರೋದ್ರಿಂದ ನಾನೆಲ್ಲನೂ ಕಾಂಟ್ಯಾಕ್ಟ್ ತೊಗೊಂಡು ತಮಗೆ ಅಪ್ಡೇಟ್ ಮಾಡ್ತೀನಿ ಸರ್ ಅಂತ ಕೂಡ ಹೇಳಿದರು. ಅದ್ರ ಜೊತೆಗೆ ನಮ್ಮ ಕಮಿಷನರ್ ಜೊತೆ ಕೂಡ ಮಾತಾಡಿದ್ದೀನಿ. ನಮ್ಮ ಲೇಡಿ IAS ಆಫೀಸರು ಅವ್ರಿಗೂ ಮಾತಾಡಿದ್ದೀನಿ. ಅವ್ರ ಜೊತೆನೂ ಮಾತಾಡಿದ್ದೀನಿ. ಇಲ್ಲ ಅಲ್ಲ, ಚೀಫ್ ಸೆಕ್ರೆಟ್ರಿಗೆ ನಾನು ಬೇಕಾದರೆ ಈಗ ಸದ್ಯ ಒಂದು 5 ನಿಮಿಷದಲ್ಲಿ ಮಾತಾಡ್ತೀನಿ. ನಾನು ಅದು ಬೇಕಾದಂಥ ಸಂಬಂಧಪಟ್ಟ ಇಲಾಖೆ ಸೆಕ್ರೆಟ್ರಿ ಆ್ಯಂಡ್ ಕಮಿಷನರ್ ಇಬ್ಬರ ಜೊತೆ ಮಾತಾಡಿದ್ದೀನಿ. ಈಗ ಸದ್ಯ 5 ನಿಮಿಷದಲ್ಲಿ ನಾನು ಚೀಫ್ ಸೆಕ್ರೆಟರಿ ಜೊತೆ ಕೂಡ ಚರ್ಚೆ ಮಾಡಿಕೊಂಡು ಅದೇನೇನು ಬೇಕು ಎಲ್ಲನೂ. ಕುಟುಂಬ ಆರ್ಥಿಕವಾಗಿ ಅಂತ ಸದೃಢವಾಗಿಲ್ಲ, ಮನೆಯಲ್ಲಿ ದುಡಿಯುವಂಥ ವ್ಯಕ್ತಿನೇ ಅವರಿಗೆ. ಬಟ್ ಅಲ್ಲ, ನಾನೆಲ್ಲ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿಕೊಂಡು ಯಾವ ರೀತಿ ಅವರಿಗೆ ಸಹಾಯ ಮಾಡ್ಬೋದು, ಸರ್ಕಾರದಿಂದ ಏನು ಮಾಡಬೇಕು, ನಂದು ವೈಯಕ್ತಿಕವಾಗಿ ಏನು ಮಾಡಬೇಕು ಅವನ್ನೆಲ್ಲ ಮಾಡ್ತೀವಿ. ಅದು ಏನು ಅದೆಲ್ಲ ಆಮೇಲೆ ಎರಡನೇದು. ಫಸ್ಟ್ ಫ್ಯಾಮ್ಲಿ ಭಾಳ ದುಃಖದಲ್ಲಿದ್ದಾರೆ. ಅವ್ರಿಗೆ ಸಮಾಧಾನ ಹೇಳುವಂಥದ್ದು, ಮುಂದೆ ಅವರು ಅಂತ್ಯ ಸಂಸ್ಕಾರಕ್ಕೆ ಯಾವ ರೀತಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅದನ್ನೆಲ್ಲ ಮಾಡೋಣ. ಅದನ್ನೆಲ್ಲ ಮಾಡಿಬಿಟ್ಟು ಮುಂದಿನ ಏನು ಥರ ಮಾಡ್ಬೇಕನ್ನೋಂಥದ್ದೆಲ್ಲ ಮಾಡ್ತೀವಿ. हुबली में रत्ना रायथा समाज अर्बन डेवलपमेंट अथॉरिटी की तरफ से 46 नए गांवों को शामिल किए जाने के विरोध में
किसानों ने प्रदर्शन किया। उनका कहना है कि इससे किसानों को परेशानी होगी और उनकी जमीनें छीन जाएंगी। किसानों ने सरकार से इस फैसले को वापस लेने की मांग की है। इस दौरान वाइस प्रेसिडेंट हेमंत गौड़ा बसनगौड़ा ने कहा कि HUDA ने 46 गांवों को अपने अधिकार क्षेत्र में शामिल किया है, जिनमें से 95% किसान और दिहाड़ी मजदूर हैं। किसान और दिहाड़ी मजदूर बहुत बुरी हालत में हैं। वे गांव का टैक्स नहीं दे सकते। उन्हें खेती के अलावा कोई और काम नहीं आता है। ಶ್ರೀಕಾಂತ್ ಹಿರೇಮಠ ಈಗ ಹುಬ್ಬಳ್ಳಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರರು ನಮ್ಮ ಗೌಡ್ರು ಹೇಳ್ದಂಗ ಈ ಒಟ್ಟು ರೈತರ ಎಲ್ಲಾ ಹಳ್ಳಿಗಳನ್ನ ತಗೊಂಡು ಅವನ್ನ ಬೆಳವಣಿಗೆ ಮಾಡಿಲ್ಲ. ಈಗ ಹೊಸ ಇದ್ ತಗೊಂಡು ಹಳೆ ತಗೊಂಡು ಬೆಳವಣಿಗೆ ಇಲ್ಲ, ಹೊಸ ಮತ್ ತಗೊಂಡು ರೈತರನ್ನ ಮತ್ತೊಂದು ಸಂಕಷ್ಟಕ್ಕ ವಿನಾಶಕ್ಕ ತಳ್ತಾರ ಅವ್ರು. ಅದಕ್ಕ ಈಗ ಅವ್ರು ರೈತರು ಕೊಡಾಕ ಬೆಳೆ ವಿಮೆ ಆದ ಏನೇ ಅಲ್ಲಿ ಅವ್ರ ಕಡೆ ದುಡ್ಡಿಲ್ಲ. ಹಿಂಗಾಗಿ ಈ ಪ್ರಾಧಿಕಾರದ 46 ಹಳ್ಳಿಗಳನ್ನ ಹಿಂಪಡಿಬೇಕು. ಅವನ್ನ ಈ ತಗೊಂಡಿದ್ದನ್ನು ಉದ್ಧಾರ ಮಾಡಿಲ್ಲ, ಇನ್ನು ಹೊಸ ತಗೊಂಡು ಉದ್ಧಾರ ಮಾಡಿಲ್ಲ, ಮತ್ತೊಂದು ರೈತರ ಸಂಕಷ್ಟಕ್ಕೆ ಈಡು ಮಾಡ್ತಾರ ಅಂತ ಹೇಳಿ ನನ್ನ ಈ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಜವಾನ್ ಜೈ ಕಿಸಾನ್. ಶ್ರೀಕಾಂತ್ ಹಿರೇಮಠ. ಸರ, ಇದೇ ತಿಂಗಳು 3/11/25 ನಾವು ನಗರಾಭಿವೃದ್ಧಿ ಆಯುಕ್ತರಿಗೆ ಹಾಗೂ ಅಧ್ಯಕ್ಷರಿಗೆ, ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸರ್ಕಾರಕ್ಕೂ ನಾವು ಮನವಿ ಕೊಟ್ಟಿದ್ವಿ. ಏನಂತ 40 ನೀವು ಆಲ್ರೆಡಿ ಯಾರು ಪರ್ಮಿಷನ್ ಇಲ್ಲದೆ ನಮ್ಮ ರೈತರನ್ನ ಒಬ್ಬರನ್ನು ಕರಿಲಾರ್ದೆ, ನಮ್ಮ ರೈತ ಸಂಘದವ್ರನ್ನ, ನಮ್ಮ ರತ್ನ ಭರ್ತರಿ ಸಮಾಜದವ್ರ ಕರಿಲಾರ್ದೆ ನೀವು 46 ಹಳ್ಳಿಗಳ ಒಂದು ಆದೇಶವನ್ನು ತಾವು ಹೊರಡಿಸಿದ್ರಿ. ಇದನ್ನು ಹೊರಡಿಸಾಕ ಯಾರು ಕರೆದು ಕೇಳಿದ್ರಿ? ಯಾರು ಒಪಿನಿಯನ್ ತೊಗೊಂಡ್ರಿ? ಯಾಕೆ ತೊಗೊಂಡ್ರಿ? ಅದಕ್ಕೆ ಅದು ನಮಗೆ ಮೂಲ ಪ್ರಶ್ನೆ ಆಗಿದೆ. ಆದ್ದರಿಂದ ನಾನು ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈಗ ತೊಗೊಂಡ 46 ಹಳ್ಳಿಗಳ ಅಭಿವೃದ್ಧಿ ಆಗಿಲ್ಲ. ಅಲ್ಲಿ ಇನ್ನೂ ಕುಡಿಯೋಕೆ ನೀರು ಸರಿಯಾಗಿ ನೀರಿಲ್ಲ. 15 ದಿವಸಕ್ಕೊಮ್ಮೆ ಕುಡಿಯೋಕೆ ನೀರು ಕೊಡ್ತೀರಿ, ಅದು ಎಲ್ಲ ಕಲುಷಿತ ನೀರನ್ನು ಕುಡಿಯೋಕೆ ಕೊಡ್ತೀರಿ. ಆಮೇಲೆ ಟ್ಯಾಕ್ಸು, ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಒಳಗೆ 100 ರೂಪಾಯಿ ಇದ್ರೆ ನಿಮ್ಮ ಕಾರ್ಪೊರೇಷನ್ ಬಂದ್ರೆ 1000 ರೂಪಾಯಿ ಟ್ಯಾಕ್ಸ್ ಹಾಕ್ತೀರಿ. ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮ ರೈತರಿಗೆ 100 ರೂಪಾಯಿ ಗ್ರಾಮೀಣ ಪಂಚಾಯತಿ, ನಮ್ಮ ಗ್ರಾಮೀಣದಲ್ಲಿರೋ ಪಂಚಾಯತಿಗೆ 100 ರೂಪಾಯಿ ಟ್ಯಾಕ್ಸ್ ಕಟ್ಟುವುದು ಆಗೋಲ್ದು. ಯಾಕಂದ್ರೆ ಅವ ಇವತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾನೆ. ಕಳೆದ 5-6 ವರ್ಷಗಳಿಂದ ಅತಿವೃಷ್ಟಿ, ಅನಾವೃಷ್ಟಿ, ಭೀಕರ ಬರಗಾಲಕ್ಕೆ ತುತ್ತಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾರೆ, ಇನ್ನೂ ಸಾವಿನ ಸ್ಥಿತಿಯಲ್ಲಿದ್ದಾರೆ. ಆದ್ರಿಂದ ಅವನಿಗೆ ಅವನ ಜೀವನ ಹೊಟ್ಟೆ ತುಂಬಿಸ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ಈ ವರ್ಷ ಕೂಡ ಇವತ್ತು ಅದೇ ಸರ್, ನಾವು ಮೊನ್ನೆ ನಾವು ಮನವಿ ಕೊಟ್ಟಿದ್ವಿ, ಅವ್ರಿಗೆ 10 ದಿವಸ ಗಡುವು ಕೊಟ್ಟಿದ್ವಿ. ಆ ಗಡುವಿಗೆ ಅವರು ಏನು ಸ್ಪಂದಿಸಲಿಲ್ಲ. ಆದ್ರಿಂದ ನಾವು ಇವತ್ತು ಎತ್ತು ಚಕ್ಕಡಿ ಮಹಿಳೆಯರ ಸಮೇತ ನಾವು ಹೋರಾಟ ಮಾಡಕ್ ಬಂದಿದ್ದೀವಿ. ನಮಗೆ 46 ಹಳ್ಳಿಗಳನ್ನು ಈಗೇನು ಆದೇಶ ಕಾಪಿ ಇದು ಮಾಡಿದ್ರಲ್ಲ, ಅದನ್ನ ಕೂಡಲೇ ಹಿಂಪಡಿಬೇಕು. ಈ ಕೂಡಲೇ 2-3 ದಿನದೊಳಗೆ ಅದನ್ನ ಆದೇಶವನ್ನು ಹಿಂಪಡಿಬೇಕು. 46 ಗ್ರಾಮೀಣ ಪ್ರದೇಶಗಳ ಒಂದು ಆದೇಶವನ್ನು ಹಿಂಪಡಿಬೇಕು. ನಾವು ಇಲ್ಲಿವರೆಗೆ ತಮ್ಮ ಗಡುವು ಕೊಟ್ಟಿದ್ವಿ, ಗಡುವು ಮುಕ್ಕಿಬಿಟ್ಟೈತಿ. ಡೂ ಆರ್ ಡೈ, ನಮಗೆ ಗಾಡಿ ಹತ್ತೈತಿ, ನಾವು ಪ್ರಾಣ ಕೊಡೋಕ್ಕೂ ಸಿದ್ಧದೇವಿ. ಇವತ್ತು ನಾವು ಇಲ್ಲಿ ಹೋರಾಟ ಶಾಂತ ರೀತಿಯಿಂದ ಅಷ್ಟೇ ಅಲ್ಲ, ನಾವು ಇವಾಗ ರಸ್ತೆ ತಡೆ ಬಂದ್ ಮಾಡ್ತೇವೆ. ನಾವು ರಸ್ತೆ ತಡೆನೂ ಬಂದ್ ಮಾಡ್ತೇವೆ. ಆಮೇಲೆ ಮುಂದೆ ನಾವು ಇನ್ನು ಉಗ್ರ ಹೋರಾಟ ಮಾಡ್ತೇವೆ. ನಾವು ಪ್ರಾಣ ಕೊಡ್ತೇವೆ ಹೊರತು ನಾವು 46 ಹಳ್ಳಿಗಳನ್ನು ಬಿಟ್ಟು ಕೊಡೋದಿಲ್ಲ ಅಂತೇಳಿ ನಾನು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಅಹಿತಕರ ಘಟನೆ ನಡೆದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ಆಕತ್ತಿ. ನಮ್ಮ ರೈತರಿಗೆ ಏನಾದ್ರು ಒಂದು ಕೂಲಿಗಳಿಗೆ ಏನಾದ್ರು ನೋವು ಅಂತಂದ್ರೆ ನೀವೇ ಹೊಣೆ ಹಾಕಿರಿ ಅಂತೇಳಿ ನಾನು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಸರ್.